ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಕ್ಯಾರೆಕ್ಟರ್ಗೆ ಲಿಪ್ ಸಿಂಕ್ ಹೇಗೆ ಮಾಡುವುದು ಎಂದು ತಿಳಿಸಿಕೊಡುತ್ತೇನೆ. ಇಂದಿನ ಕ್ಲಾಸನ್ನು ವೀಕ್ಷಿಸಿದವರಿಗೆ ಮಾತ್ರ ಈ ಕ್ಲಾಸ್ ಅರ್ಥವಾಗುತ್ತದೆ. ದಯವಿಟ್ಟು ಎಲ್ಲ ಕ್ಲಾಸ್ಗಳನ್ನು ಸಂಪೂರ್ಣವಾಗಿ ವಾಚ್ ಮಾಡಿಕೊಳ್ಳಿ. ಈಗ ನಾನು ಕ್ಲಾಸ್ ಪ್ರಾರಂಭಿಸುತ್ತೇನೆ. ಮೊದಲಿಗೆ ನಾನು ಕ್ಯಾರೆಕ್ಟರನ್ನು ಅನಿಮೇಷನ್ CC ಸಾಫ್ಟ್ವೇರ್ನಲ್ಲಿ ಇಂಪೋರ್ಟ್ ಮಾಡಿಕೊಳ್ಳುತ್ತೇನೆ. ಕಂಟ್ರೋಲ್ R. ನನಗೆ ಬೇಕಾಗಿರುವ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ನನಗೆ ಬೇಕಾಗಿರುವ ಕ್ಯಾರೆಕ್ಟರ್ ಅನಿಮೇಷನ್ CCಯಲ್ಲಿ ಇಂಪೋರ್ಟ್ ಆಗಿದೆ. ನಾನು ಈಗ ಟ್ರಾನ್ಸ್ಫಾರ್ಮ್ ಟೂಲನ್ನು ಯೂಸ್ ಮಾಡಿ ಸ್ಕೇಲ್ ಮಾಡಿಕೊಳ್ಳುತ್ತೇನೆ. ವಿತ್ ಶಿಫ್ಟ್ ಅನ್ನು ಹೋಲ್ಡ್ ಮಾಡಿ ಸ್ಕೇಲ್ ಮಾಡಿಕೊಳ್ಳುತ್ತಿದ್ದೇನೆ. ನೀವು ಇಲ್ಲಿ ಗಮನಿಸಬಹುದು, ಎಲ್ಲ ಲೇಯರ್ಗಳು ಸಪರೇಟ್ ಆಗಿ ನಾನು ಇಲಿಸ್ಟ್ರೇಟರ್ನಲ್ಲಿ ಮಾಡಿಕೊಂಡಿರುವುದರಿಂದ ನನಗೆ ಅನಿಮೇಷನ್ CCಯಲ್ಲೂ ಕೂಡ ಸಪರೇಟ್ ಲೇಯರ್ ಆಗಿ ಕಾಣಿಸುತ್ತಿದೆ. ಈಗ ನಾನು ಈ ಎಲ್ಲ ಲೇಯರ್ಗಳನ್ನು ಕನ್ವರ್ಟ್ ಟು ಸಿಂಬಲ್ ಮಾಡಿಕೊಳ್ಳುತ್ತೇನೆ. F8 ಕನ್ವರ್ಟ್ ಟು ಸಿಂಬಲ್. ಎಲ್ಲ ಲೇಯರ್ಗಳನ್ನು ಕನ್ವರ್ಟ್ ಟು ಸಿಂಬಲ್ ಮಾಡಿಕೊಳ್ಳಿ. Layer 5 convert to symbol. Layer 4, layer 3 head ಹಾಗೂ ಈ ಲೇಯರ್ 11 ಲಿಪ್ಗಳು. ಇದನ್ನು ಸ್ಕೇಲ್ ಮಾಡಿ ಪಕ್ಕದಲ್ಲಿ. ಮೊದಲಿಗೆ ನಾನು ಈ ಕ್ಯಾರೆಕ್ಟರ್ನಲ್ಲಿರುವ ಲಿಪ್ ಅನ್ನು ಡಿಲೀಟ್ ಮಾಡುತ್ತೇನೆ. ಲಿಪ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡಬಹುದು ಸೀನ್ 1 ಇಂದ ಸಿಂಬಲ್ 9ಗೆ ಮೂವ್ ಆಗಿದೆ. ಮತ್ತೆ ಡಬಲ್ ಕ್ಲಿಕ್ ಮಾಡಿ, ಮತ್ತೆ ಡಬಲ್ ಕ್ಲಿಕ್, ಮತ್ತೆ ಡಬಲ್ ಕ್ಲಿಕ್. ಈಗ ಲಿಪ್ ಸೆಲೆಕ್ಟ್ ಆಗಿದೆ. ಈಗ ನಾನು ಟ್ರಾನ್ಸ್ಫಾರ್ಮ್ ಟೂಲ್ ಯೂಸ್ ಮಾಡಿ ಆ ಲಿಪ್ ಅನ್ನು ಡಿಲೀಟ್ ಮಾಡುತ್ತೇನೆ. ಈಗ ಆ ಲಿಪ್ ಡಿಲೀಟ್ ಆಗಿದೆ. ಈಗ ನನಗೆ ಬೇಕಾಗಿರುವ ಲಿಪ್ ಅನ್ನು ನಾನಲ್ಲಿ ಆ್ಯಡ್ ಮಾಡಿಕೊಳ್ಳಬಹುದು. ಡಬಲ್ ಕ್ಲಿಕ್, ಸೀನ್ 1ಗೆ ರಿಟರ್ನ್ ಬರುತ್ತೇನೆ. ಈಗ ನಾನು ಆಲ್ಟ್ ಬೋರ್ಡ್ ಅನ್ನು ಬಿಗ್ ಮಾಡಿಕೊಂಡು ಲಿಪ್ ಕಾಣುವ ಹಾಗೆ ನಾನು ಸೆಟ್ ಮಾಡಿಕೊಳ್ಳುತ್ತೇನೆ. ನಂತರ ಟ್ರಾನ್ಸ್ಫಾರ್ಮ್ ಟೂಲ್ ಅನ್ನು ಯೂಸ್ ಮಾಡಿ ಎಲ್ಲ ಲಿಪ್ಸ್ಗಳನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಬ್ರೇಕ್ ಕೇವ್ ಪಾರ್ಟ್ ಅನ್ನು ಕ್ಲಿಕ್ ಮಾಡಿ. ಎಲ್ಲ ಲಿಪ್ಸ್ಗಳು ಸಪರೇಟ್ ಆಗಿದೆ. ಈ ನಂತರ ಮಾಡಿಕೊಳ್ಳಿ. ಎಲ್ಲ ಲೇಯರ್ಗಳು ಸಪರೇಟ್ ಆಗಿದೆ. ಎಲ್ಲ ಲೇಯರ್ಗಳು ನನಗೆ ಸಪರೇಟ್ ಆಗಿ ದೊರೆತಿದೆ. ಈಗ ನಾನು ಇವುಗಳನ್ನು ಕನ್ವರ್ಟ್ ಟು ಸಿಂಬಲ್ ಮಾಡಿಕೊಳ್ಳುತ್ತೇನೆ. ನಂತರ ನಾನು ಈ ಲಿಪ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಸಿಂಬಲ್ 10ಗೆ ಮೂವ್ ಮಾಡಿ. ಈಗ ನಾನು ಈ ಎಲ್ಲ ಲಿಪ್ಸ್ಗಳನ್ನು ಅಲೈನ್ ಮಾಡುತ್ತೇನೆ. ದೆನ್ ಟ್ರಾನ್ಸ್ಫಾರ್ಮ್ ಟೂಲ್ ಅನ್ನು ಯೂಸ್ ಮಾಡಿ ನಾನು ಆ ಎಲ್ಲ ಲಿಪ್ಗಳನ್ನು ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗುವ ರೀತಿ ಸೆಟ್ ಮಾಡುತ್ತೇನೆ. ನಂತರ ಈ ಎಲ್ಲ ಲಿಪ್ಸ್ಗಳನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಡಿಸ್ಟ್ರಿಬ್ಯೂಟ್ ಟು ಕೀ ಫ್ರೇಮ್. ಇದರ ಶಾರ್ಟ್ಕಟ್ ಕೀ Ctrl+Shift+K. ಇದನ್ನು ಕ್ಲಿಕ್ ಮಾಡಿ. ನೀವು ಇಲ್ಲಿ ಗಮನಿಸಬೇಕು, ಎಲ್ಲ ಫ್ರೇಮ್ಗಳಲ್ಲಿ ಒಂದೊಂದು ಮೌತ್ ಆ್ಯಡ್ ಆಗಿದೆ. ನಾವು ಈಗ ಸಿಂಪಲ್ ಆಗಿ ಈ ಮೌತ್ ಅನ್ನು ಆನಿಮೇಷನ್ ಮಾಡಿಕೊಂಡು ವಿಡಿಯೋವನ್ನು ತಯಾರಿಸಿಕೊಳ್ಳಬಹುದು. ಈಗ ನಾನು ನಿಮಗೆ ತೋರಿಸುತ್ತೇನೆ ಹೇಗೆ ಮಾಡುವುದು ಎಂದು.
ಟುಡು 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 ಟುಡು. ಈಗ ನಾನು ಮೇನ್ ಸೀನ್ಗೆ ಎಂಟರ್ ಆಗಿದ್ದೇನೆ. ನೀವು ಕನ್ವರ್ಟ್ ಟು ಸಿಂಬಲ್ ಮಾಡುವಾಗ ಗ್ರಾಫಿಕ್ ಅನ್ನು ಯೂಸ್ ಮಾಡಿ ಕನ್ವರ್ಟ್ ಸಿಂಬಲ್ ಮಾಡಿಕೊಳ್ಳಿ. ಈಗ ನಾನು ಟೈಮ್ ಲೈನ್ ಅನ್ನು ಝೂಮ್ ಮಾಡಿ ಎಲ್ಲ ಲೇಯರ್ಗಳಿಗೂ ಕೀ ಫ್ರೇಮ್ ಅನ್ನು ಆ್ಯಡ್ ಮಾಡುತ್ತೇನೆ. ಎಲ್ಲ ಲೇಯರ್ ಅನ್ನು ಸೆಲೆಕ್ಟ್ ಮಾಡಿ ನಾನು 1 ಸೆಕೆಂಡಿಗೆ ಇನ್ಸೆಟ್ ಕೀ ಫ್ರೇಮ್ ಅನ್ನು ಆ್ಯಡ್ ಮಾಡಿದ್ದೇನೆ. ಈಗ ನನಗೆ ಮೌತ್ ಆನಿಮೇಷನ್ ಆಗುತ್ತಿದೆ. ನಾನು ಇದನ್ನು ಮ್ಯಾನ್ಯುಯಲ್ ಆಗಿ ಹ್ಯಾಂಡಲ್ ಮಾಡುತ್ತೇನೆ. ಈಗ ನನಗೆ ಈ ಮೌತ್ ನಾನು ಮ್ಯಾನ್ಯುಯಲ್ ಆಗಿ ಹ್ಯಾಂಡಲ್ ಮಾಡಿ ನಿಮಗೆ ತೋರಿಸುತ್ತೇನೆ. ಮೊದಲಿಗೆ ಈ ಲೇಯರ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಾಪರ್ಟೀಸ್ ಅನ್ನು ಕ್ಲಿಕ್ ಮಾಡಿ, ನಂತರ ಆಬ್ಜೆಕ್ಟ್ ಅನ್ನು ಕ್ಲಿಕ್ ಮಾಡಿ, ನಂತರ ಇಲ್ಲಿ ಮೊದಲನೆಯಿಂದ 3ನೇ ಆಪ್ಷನ್ ಇನ್ಸೆಟ್ ಪ್ಲೇ ಸಿಂಗಲ್ ಫ್ರೇಮ್ ಫಾರ್ ಗ್ರಾಫಿಕ್ಸ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿ ನಮಗೆ ಮೌತ್ ಮೂವ್ ಆಗುವುದಿಲ್ಲ, ಒಂದು ಲೇಯರಲ್ಲಿ ಸ್ಟಿಕ್ ಆನ್ ಆಗುತ್ತದೆ. ಈಗ ನಾನು ಫ್ರೇಮ್ 7ಗೆ ಬಂದು ನಾನು ಈ ಮೌತ್ ಅನ್ನು ಚೇಂಜ್ ಮಾಡುತ್ತೇನೆ. ಆ ಮೌತ್ ಅನ್ನು ಕ್ಲಿಕ್ ಮಾಡಿ ನಂತರ ಫ್ರೇಮ್ ಪಿಕರ್ ಅನ್ನು ಕ್ಲಿಕ್ ಮಾಡಿ ನಾವು ಆ್ಯಡ್ ಮಾಡಿರೋ ಮೌತ್ಗಳು ನಮಗೆ ಇಲ್ಲಿ ಒಂದು ಟ್ಯಾಬ್ನಲ್ಲಿ ಓಪನ್ ಆಗುತ್ತದೆ. ಈಗ ನನಗೆ ಈ 7 ಫ್ರೇಮ್ನಲ್ಲಿ ನನಗೆ ಯಾವ ರೀತಿ ಮೌತ್ ಆನಿಮೇಷನ್ ಬೇಕು ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡರೆ ಆ ಮೌತ್ ಇಲ್ಲಿ 7 ಫ್ರೇಮ್ನಲ್ಲಿ ಆ್ಯಡ್ ಆಗುತ್ತದೆ. ಈಗ ನಾನು ವಾವ್ ಅನ್ನುವ ಮೌತ್ ಅನ್ನು ಆ್ಯಡ್ ಮಾಡಿದ್ದೇನೆ. ಈಗ ಪ್ಲೇ ಮಾಡುತ್ತೇನೆ. ವಾವ್. ದೆನ್ 14 ಫ್ರೇಮ್ಗೆ ಬಂದು ನಾನು ಸ್ಮೈಲಿಯನ್ನು ಆ್ಯಡ್ ಮಾಡುತ್ತೇನೆ. ದೆನ್ ಪ್ಲೇ ಮಾಡುತ್ತೇನೆ. ಸ್ಮೈಲ್. ರಿಯಾಕ್ಷನ್ ಅನ್ನು ನಾವು ಬದಲಾಯಿಸಿಕೊಳ್ಳಬಹುದು. ನಂತರ 21 ಫ್ರೇಮ್ಗೆ ಬಂದು ನಾನು ಓವರ್ ರಿಯಾಕ್ಷನ್ ಮೌತ್ ಅನ್ನು ಆ್ಯಡ್ ಮಾಡಿದ್ದೇನೆ. ಈಗ ನಾನು ಲೂಪ್ ಆಕ್ಟಿವೇಟ್ ಮಾಡಿ ಪ್ಲೇ ಮಾಡುತ್ತೇನೆ. ವಾವ್. ಈ ರೀತಿ ನಾವು ನಮಗೆ ಬೇಕಾಗಿರುವ ಕ್ಯಾರೆಕ್ಟರ್ಗೆ ಲಿಪ್ ಅನ್ನು ಆ್ಯಡ್ ಮಾಡಿಕೊಂಡು ಆನಿಮೇಷನ್ ವಿಡಿಯೋವನ್ನು ತಯಾರಿಸಿಕೊಳ್ಳಬಹುದು. ಈ ರೀತಿ ನಾವು ಮೌತ್ಗಳನ್ನು ಆ್ಯಡ್ ಮಾಡಿಕೊಂಡು ನಮ್ಮ ಆನಿಮೇಷನ್ ವಿಡಿಯೋಗಳನ್ನು ತಯಾರಿಸಿಕೊಳ್ಳಬಹುದು. ಮುಂದಿನ ಕ್ಲಾಸ್ನಲ್ಲಿ ನಾನು ಆಡಿಯೋಗೆ ಹೇಗೆ ಲಿಪ್ ಸಿಂಕ್ ಮಾಡುವುದು ಎಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.